ಜಾಗ್ವಾರ್ ಯುದ್ಧ ವಿಮಾನದಿಂದ ಗಸ್ತು. ಪಾಕ್ ದಾಳಿಯ ಮೇಲೆ ಕಣ್ಣಿಟ್ಟಿರುವಂತದ್ದು ಜಾಗ್ವಾರ್ ಯುದ್ಧ ವಿಮಾನ. ಅಖಾಡಕ್ಕೆ ಇಳಿತಾ ಇವೆ. ಈಗ ಪ್ರತಿಯೊಂದು ಕೂಡ ಗಡಿ ಭಾಗದಲ್ಲಿ ಗಸ್ತು ತಿರುಗ್ತಾ ಇವೆ ಜಾಗ್ವಾರ್ಗಳು. ಆ ಕಡೆಯಿಂದ ಯಾವುದಾದ್ರೂ ನುಗ್ಗಿ ಬಂದ್ರೆ ಹೊಡೆದಾಕ್ತಾ ಇರೋದಷ್ಟೇ. ಜಾಗ್ವಾರ್ ಯುದ್ಧ ವಿಮಾನದಿಂದ ಈಗ ಗಸ್ತು ತಿರುಗಲಾಗ್ತಾ ಇದೆ. ಈ ಕಡೆಗೆ ಪೆಟ್ರೋಲಿಂಗ್ ಏನ್ ನಡೀತಾ ಇದೆ ಈ ಮೂಲಕವಾಗಿ ಪಾಕ್ ಯುದ್ಧ ವಿಮಾನಗಳ ಬಗ್ಗೆ ಅತಿ ಹೆಚ್ಚಿನ ಕಣ್ಣಿಟ್ಟಿರುವಂಥದ್ದು. ಗಡಿ ಭಾಗಗಳಲ್ಲಿ ಗಸ್ತನ್ನ ತಿರುಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಬಂದಿರುವಂಥ ವಿಮಾನಗಳಿದೆ. F-16 ಕೂಡ ಬಂದಿತ್ತು, ಅದನ್ನು ಹೊಡೆದಾಕುವಂಥ ಕೆಲಸವನ್ನ ಮಾಡಿದ್ವಿ. ಇನ್ನೊಂದು ಕಡೆಗೆ ಚೈನಾದಿಂದ ಬರುವಂತಹ J-16 ಕೂಡ JF ಕೂಡ ಎಲ್ಲ ಇದ್ದಾವೆ. ಆ ವಿಮಾನಗಳನ್ನು ಕೂಡ ಹೊಡೆದಾಕಿದ್ದೀವಿ. ಒಟ್ಟು 4 ಯುದ್ಧ ವಿಮಾನಗಳನ್ನು ಹೊಡೆದಾಕಿರುವಂಥ ಮಾಹಿತಿಗಳಿದೆ. ಸೊ ಇನ್ನೊಂದು ಕಡೆಗೆ ಈಗ ಜಾಗ್ವಾರನ್ನ ಕೂಡ ಅಖಾಡಕ್ಕೆ ಇಳಿಸಿದ್ದಾರೆ. ಭಾರತ ಗಸ್ತನ್ನ ತಿರುಗಿಸುವಂತ ನಿಟ್ಟಿನಲ್ಲಿ ಪೆಟ್ರೋಲಿಂಗ್ ಅನ್ನ ಮಾಡ್ತಾ ಇರುತ್ತೆ. ಈ ಕಡೆಯಿಂದ ಆ ಕಡೆಗೆ ಯಾವುದಾದ್ರೂ ಹೆಚ್ಚು ಕಡಿಮೆ ಯುದ್ಧ ವಿಮಾನಗಳು ಬಂದ್ರೆ ಅವನ್ನ ಹೊಡೆದಾಕುವ ನಿಟ್ಟಿನಲ್ಲಿನೇ ಸಜ್ಜಾಗಿ ನಿಂತ್ಕೊಂಡಿರುತ್ತೆ. ಪಾಕ್ ದಾಳಿಯ ಮೇಲೆ ಕಣ್ಣಿಟ್ಟಿರುವಂಥದ್ದು ಈಗ ಜಾಗ್ವಾರ್ ಯುದ್ಧ ವಿಮಾನ. ನಾವು ನೋಡುವಂಥದ್ದು ಗ್ರೌಂಡ್ ಲೆವೆಲ್ ನೋಡೋದಕ್ಕಿಂತಲೂ ಹೆಚ್ಚಾಗಿ ಮೇಲ್ಗಡೆ ಹದ್ದಿನ ಕಣ್ಣಿನ ಮೂಲಕವಾಗಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ನೋಡ್ತಾ ಇರಬೇಕಾಗತ್ತೆ. ಬ್ಲ್ಯಾಕ್ಔಟ್ ಮಾಡೋದು ಅದೇ ಕಾರಣಕ್ಕೋಸ್ಕರ. ಕತ್ತಲಾವರಿಸಿಕೊಂಡಾಗ ನಿಮಗೆ ಎಲ್ಲಾದರೂ ಒಂದು ಬೆಳಕು ಕಾಣಿಸಿಕೊಂಡ್ರೆ ಮಿಸೈಲ್ಗಳು ಬರ್ತಾ ಇದೆಯಾ, ಡ್ರೋನ್ ಬರ್ತಾ ಇದೆ, ಇನ್ಯಾದರೂ ದಾಳಿ ಆಗ್ತಾ ಇದೆ ಅನ್ನೋದು ಕಣ್ಣಿಗೆ ಕಾಣಿಸೋಕ್ಕಾಗತ್ತೆ. ಜೊತೆಗೆ ಅಲ್ಲಿಂದ ಬರುವಂಥ ಟಾರ್ಗೆಟ್ಗಳು ಕೂಡ ಮಿಸ್ ಆಗಬೇಕು. ಪರ್ಟಿಕ್ಯುಲರ್ ಆಗಿ ಇದೇ ಜಾಗ ಅನ್ನೋದು ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಬ್ಲ್ಯಾಕ್ಔಟ್ಗಳನ್ನು ಮಾಡ್ತಾರೆ. ಕೆಲವು ಭಾಗಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಇಸ್ಲಾಮಾಬಾದಲ್ಲಿ ಏನಾಗ್ತಾ ಇದೆ, ಲಾಹೋರ್ನಲ್ಲಿ ಏನಾಗ್ತಾ ಇದೆ, ಕರಾಚಿಯಲ್ಲಿ ಏನಾಗ್ತಾ ಇದೆ. ಇಸ್ಲಾಮಾಬಾದಲ್ಲಂತೂ ಪಾಕಿಸ್ತಾನದ ಪ್ರಧಾನಿ ಏನಿದ್ದಾರೆ ಅವರ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲೇ ಬ್ಲಾಸ್ಟ್ ಆಗಿರೋದು. ಅದೊಂದು ರೀತಿಯಾಗಿ ಅಲ್ಲಿ ಭಯ ಶುರುವಾಗಿದೆ. ಎಲ್ಲಿ ಅವರು ಲಂಡನ್ಗೆ ಓಡೋಗ್ತಾರೋ ಅಮೆರಿಕಾಗೆ ಓಡೋಗ್ತಾರೋ ಗೊತ್ತಿಲ್ಲ. ಕಾರಣ ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದಲ್ಲಿ ಈ ರೀತಿ ಬೆಳವಣಿಗೆ ಆದಾಗ ಅಲ್ಲಿರುವಂಥ ಸೇನಾಧಿಕಾರಿಗಳು, ಅಲ್ಲಿರುವಂಥ ಮಂತ್ರಿಗಳು, ಅಲ್ಲಿರುವಂತಹ ಪ್ರಧಾನಿಗಳು ಏನು ಮಾಡ್ತಾರೆ, ದೇಶ ಬಿಟ್ಟೆ ಆಚೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಅಲ್ಲಿ ಹೋಗೇ ಬಿಟ್ಟಿರ್ತಾರೆ ಅವರು. ಸೊ ಇಲ್ಲೂ ಕೂಡ ಈಗ ಹಾಗೆ ನಿರ್ಮಾಣ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಯಾವ ರೀತಿಯಲ್ಲಿ ಅಟ್ಯಾಕ್ ಅನ್ನು ಮಾಡ್ತಾ ಇದೆ ಪಾಕಿಸ್ತಾನ ಅಂತೇಳಿ.